ಏನೆಲ್ಲ ಕಷ್ಟಪಡ್ತಾನೆ ಅನ್ನೋದು ಒಂದು ಹಾಸ್ಯ ಮತ್ತು ಎಮೋಷ್ನಲ್ ಕಂಟೆಂಟ್ ಇಟ್ಕೊಂಡು ಮಾಡುವಂಥ ಸಿನಿಮಾ. ಯಾರನ್ನ ಹೀರೋ ಮಾಡ್ಬೋದು ಅಂತ ನಾವು ಹುಡುಕ್ತಾ ನಾನು ಹೇಳಿದೆ. ಆಗ ಒಂದು ಸ್ವಲ್ಪ ಅವರು ತೆಳ್ಳಗಿದ್ರು. ಈ ಸಿನಿಮಾಗೆ ಒಂದು ಮಗುವಿನ ತಂದೆ ಹೇಗಿರಬೇಕು ಅನ್ನೋದೊಂದು ಮಾಡಿದಾಗ ಅವ್ರನ್ನ ಸ್ವಲ್ಪ ದಪ್ಪ ಮಾಡಬೇಕು ಅನ್ನೋದು ಈ ಥರ ಆಗಿ ಬಂದಿದ್ದಾರೆ. ಸೊ ಸಿನಿಮಾದಲ್ಲಿ ಅವರ ಪತ್ನಿಯಾಗಿ ಮಾಡಿದ್ದಾರೆ. ಸೊ ಅವರು ಅಮೃತಧಾರೆ ಸೀರಿಯಲಲ್ಲಿ ನೋಡ್ತಾಯಿದ್ರು. ಆ ಪ್ರೊಫೈಲ್ ಹುಡುಕ್ದಾಗ ನನಗೆ ಅವ್ರು ನೋಡಿದ ತಕ್ಷಣ ಇವರೇ ಸೂಕ್ತ ನಮ್ಮ ಕತೆಗೆ ಅಂತ ಅನ್ನಿಸ್ತು. ಇನ್ನು ಮಗನ ಪಾತ್ರದಲ್ಲಿ ಭವಿಷ್ ಗೌಡ ಅಂತ ಅವರು ಹಾಸನ ಮೂಲದ ಹುಡುಗ, ಅವರೊಬ್ಬರು ಮಾಡಿದ್ದಾರೆ. ತುಂಬ ಅವರು ಒಂದಿಷ್ಟು ನಟನೆಯಲ್ಲಿ ಅವ್ರ ತಂದೆ ತಾಯಿದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಲೋಕೇಶ್ ಮಾಡಿದ್ದಾರೆ. ಆ್ಯಂಡ್ ಜೈನ್ ಡೇ ಜೊತೆಯಲ್ಲಿ ಖ್ಯಾತಿಯ ಜೈನ್ ಡೇ BBM ವೆಂಕಟೇಶ್ ಅವ್ರು ಮಾಡಿದ್ದಾರೆ. ಕರಿಸುಬ್ಬ ಅವ್ರು ಮಾಡಿದ್ದಾರೆ. ಆ್ಯಂಡ್ MK ಮಠ ಅವ್ರು ಮಾಡಿದ್ದಾರೆ. ಪ್ರಾಪರ್ ಬಿಜಾಪುರ ಜಮಖಂಡಿ. ಸೊ ಇವತ್ತು ನನ್ನೂರಿಂದ ಒಂದು ಬಾಗಲಕೋಟೆ ಜಮಖಂಡಿ ಅಂದ್ರೆ ಅವ್ರ ತಾಯಿ ಊರೆಲ್ಲ ಇದೇನೆ. ಅದು ನನಗೆ ಗೊತ್ತಿಲ್ಲ. ಬಂದು ಇಲ್ಲಿ ಪ್ರಮೋಷನ್ಸ್ಗೆ ಅಂತ ಬಂದಿದ್ದ ಕಾರಣನೇ ಇದು ನನ್ನೂರು ಅನ್ನೋ ಸಲುವಾಗಿ. ಅಂದ್ರೆ ಸ್ಟೋರಿಗೆ ಈ ಥರ ಒಂದು ಕರೆ ಬರುತ್ತೆ. ಸಿನಿಮಾ ಇಂಡಸ್ಟ್ರಿನಲ್ಲಿ ಸಂಬಂಧಪಟ್ಟಿರೋದಕ್ಕೋಸ್ಕರ ನನ್ನ ಗಂಡ ಶ್ರೀನಗರ್ ಕಿಟ್ಟಿಯವರು ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದ್ರಿಂದ, ಮತ್ತು ನಾನು ಒಂದು ಮಕ್ಕಳ ಸಿನಿಮಾ ಮಾಡಿದ್ದೆ. ಅದಕ್ಕೆ ಅವಾರ್ಡ್ ಬಂದಿತ್ತು, ಸ್ಟೇಟ್ ಅವಾರ್ಡ್ ಬಂದಿತ್ತು ಹಾಡಿಗೆ, ಬಾಲ್ ಪೆನ್ ಅಂತ. ಸೊ ಏನೇ ಇದ್ದರೂ ಮಾರಲಿ ಒಂದು ಅಥವಾ ಒಂದು ಎಥಿಕಲಿ ಅಥವಾ ಏನೇ ಅಂತೀವಿ ನಾವು, ಎಮೋಷ್ನಲಿ ಒಂದು ಸಂದೇಶನ ಸಮಾಜಕ್ಕೆ ನಾವು ಏನು ಕೊಡಬೇಕು ಅಂತ ಅನ್ಕೋತೀನಿ. ಪ್ರತಿ ಬಾರಿ ನನ್ನಲ್ಲೂ ಅದರೊಳಗಡೆ ತುಡಿತಾ ಇದ್ದೇ ಇದೆ. ಸೊ ಹಾಗಾಗಿ ನನಗೆ ಯಾವಾಗ ಈ ಸಿನಿಮಾ ಬಗ್ಗೆ, ನಾನೇ ಕರುಣಾಕರ ಸಿನಿಮಾ ಬಗ್ಗೆ ನಾನು ತಿಳ್ಕೊಂಡಾಗ, ಈ ತಂಡ ಹೊಸದು ನನಗೆ. ಸಂತೋಷ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರು ಕೂಡ ನನಗೆ ಯಾರೂ ಪರಿಚಯ ಇಲ್ಲ. ಇವ್ರನ್ನ ಅಫ್ಕೋರ್ಸ್ LLB ಭಾರ್ಗವಿ ಆಗಿ ನಾನು ನೋಡಿದ್ದೀನಿ. ಇವರೊಬ್ಬರು ಬಿಟ್ಟರೆ ನನಗಿನ್ಯಾರೂ ತಂಡದಲ್ಲಿ ಪರಿಚಯ ಇರಲಿಲ್ಲ. ಬಟ್ ನಾನು ನೇರವಾಗಿ ಇವ್ರನ್ನೇ ಸಂಪರ್ಕಿಸ್ತೀನಿ. ಇವ್ರನ್ನ ಸಂಪರ್ಕಿಸ್ಬಿಟ್ಟು ನಮ್ಮ ಆಫೀಸಿಗೆ ನಾನು ಆಫೀಸಿಗೆ ಕರೆಸ್ಕೊತೀನಿ. ನನ್ನ ಆಫೀಸಲ್ಲಿ ನಾನು ಇವರು ತೋರಿಸೋ ಪ್ರತಿಯೊಂದು ಕಂಟೆಂಟನ್ನು, ಪ್ರಮೋಷನ್ನೇ ಅದ್ಭುತವಾಗಿದೆ. ಅದರದ್ದು ಸ್ಟಾರ್ಟಿಂಗ್ ಹೆಂಗೆ ಹೋಗುತ್ತೆ, ಇಲ್ಲೇನಾದರೂ LED ಇದ್ದಿದ್ರೆ ನಾವು ಅದನ್ನು ಹಾಕೇ ಬಿಡ್ತಿದ್ವಿ, ತೋರಿಸ್ಬಿಡ್ತಿದ್ವಿ ಪ್ರಮೋಷನು. ಅದ್ರ ಆಪ್ಷನ್ ಇಲ್ಲ ಇಲ್ಲಿ. ಅದು ನೋಡೇ ನನಗೆ ಭಾರಿ ಖುಷಿ ಆಯಿತು. ಹಾಡುಗಳು ಅದ್ಭುತವಾಗಿದೆ. ತಂದೆ ಮಗನ ಹಾಡು ಒಂದಿದೆ, ಅದು ಅದ್ಭುತವಾಗಿದೆ. ಗಂಡ ಹೆಂಡತಿ ಹಾಡಿದೆ. ಆಮೇಲೆ ನಿಮಗೆ ಯಾವ ಥರ ಹಾಡುಗಳು, ಯಾವ ಜಾನ್ರೇನಲ್ಲಿ ಹಾಡುಗಳು ಬೇಕೋ ಎಲ್ಲ ಥರದ ಹಾಡುಗಳು ಮಿಶ್ರಣ ಈ ಸಿನಿಮಾಲಿದೆ. ನನಗೆ ಹಾಡುಗಳನ್ನು ಕೇಳಿ ಇಂಪ್ರೆಸ್ ಆಯಿತು ಒಂದು. ಜೊತೆಗೆ ಈ ನಿರ್ದೇಶಕರಾದಂಥವ್ರು ಆಗಿರ್ಬೋದು ಅಥವಾ ಏನು ತಂದೆಯಾಗಿ ಏನು ಪಾತ್ರ ಹೀರೋ ನಟ ಮಾಡಿದ್ದಾರೆ, ಅವರ ರಿಯಾಕ್ಷನ್ಸು, ಅವರ ಆ್ಯಕ್ಷನ್ಗಳು ಅಥವಾ ರಾಧಾ ಅವ್ರದ್ದು ಎಲ್ಲರದು ನಾನು ನೋಡಿದಾಗ ವೆರಿ ನ್ಯಾಚುರಲ್. ನಾನು ನನ್ನ ತಂದೆ ಜೊತೆ ಹೆಂಗಿರ್ತಿದ್ದೆ ಹಾಗೆ ಅದು ಆ ಫೀಲ್ ಬಂತು. ನನ್ನ ಬಾಲ್ಯ ನನಗೆ ನೆನಪಾಯಿತು. ನಾನೊಂದು ಲಾಲಿಪಾಪ್ ಹಠ ಮಾಡ್ತಿದ್ದೆ. ನಾವೆಲ್ಲರೂ ಮಾಡ್ತೀವಿ ಚಿಕ್ಕ ಮಕ್ಕಳು. ಲಾಲಿಪಾಪ್ ಇಸ್ ವೆರಿ ಸ್ಮಾಲ್. ಬಟ್ ಆ ಟೈಮಲ್ಲಿ ಪ್ರಾಬಬ್ಲಿ ನನ್ನ ತಂದೆಗೆ ಲಾಲಿಪಾಪ್ ಕೊಡ್ಸೋಕ್ಕೆ ಆಗದೇ ಇರೋವಂಥ ಸಿಚುವೇಶನ್. ಸೊ ಅದನ್ನು ಅವರು ನನಗೆ ಹೇಳಿದ್ರೆ ನನಗೆ ಅರ್ಥ ಆಗದೇ ಇರೋವಂಥ ಬಾಲ್ಯ. ಸೊ ಈ ಎರಡೂ ಮಿಶ್ರಣದಲ್ಲಿ ನನಗೆ ತುಂಬ ಆಪ್ತ ಅನ್ನಿಸ್ತು. ಮತ್ತು ನಮ್ಮ ತಂದೆಯವರೇ ನಡೆಸ್ತಾ ಇದ್ದ ಶಾಲೆ, ಈಗ ನನ್ನ ತಮ್ಮ ನೋಡ್ಕೊಳ್ತಾ ಇದ್ದಾನೆ, ನನ್ನ ತಮ್ಮನ ಹೆಂಡತಿ ನೋಡ್ಕೊಳ್ತಾ ಇದ್ದಾರೆ. ಸಮಾಜಕ್ಕೆ ನಾವು ಇಷ್ಟು ಸ್ಟ್ರೆಂತ್ ಇಟ್ಕೊಂಡು ಒಂದು ಮಗುಗೆ ಇವ್ರು ಹೇಳಿದ ಹಾಗೆ 50 ರೂಪಾಯಿ ದರದಲ್ಲಿ ನಾವು ಕೊಟ್ಟರೆ, ಅವರ ತಂದೆ ತಾಯಿ ಅವರೊಬ್ಬರನ್ನೇ ಕಳ್ಸೋಕ್ಕೆ ಸಾಧ್ಯ ಇಲ್ಲ, ಅವ್ರು ಹೋಗಲೇಬೇಕಾಗತ್ತೆ. ಇದು ನಮಗೆ ಅಂದರೆ ತಂಡಕ್ಕೆ, ನನಗೆ ಇದರಿಂದ 1 ರೂಪಾಯಿ ಏನೂ ಬರಲ್ಲ. ನಾನು ಕೊಟ್ಟಿದ್ದೀನಿ, ಇನ್ಫ್ಯಾಕ್ಟ್ ನನಗೆ ಬರಲ್ಲ. ಬಟ್ ಏನಾಗುತ್ತೆ, ಇಂಥದ್ದು ಬೆಳಿಬೇಕು, ಇಂಥದ್ದು ಒಂದು ಮಾರಲ್ಲು, ಇಂಥ ಒಂದು ಸಂದೇಶನ ನಾವು ಬರೀ ಒಂದು ಫೈಟು, ಒಂದು ರೊಮ್ಯಾನ್ಸು, ಒಂದು ಏನು ಆ ಸೀನು, ಈ ಥರದ್ದೊಂದು ಸೀನು, ಬಾರ್ ಸೀನು, ಕುಡುಕರ ಸೀನು ಅಂಥದ್ದೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಆಗಿಬಿಡುತ್ತೆ ಅನ್ನೋ ಒಂದು ಕಾಲದಲ್ಲಿ ಇದ್ದೀವಿ ನಾವಿವಾಗ. ಸೊ ಅದನ್ನು ಬ್ರೇಕ್ ಮಾಡಿ ಒಂದು ಎಮೋಷನಲ್, ಒಂದು ಫ್ಯಾಮಿಲಿ ಓರಿಯೆಂಟೆಡ್ಡು ತಂದೆ ಮಗನ ಬಾಂಧವ್ಯ ಹೆಂಗಿರುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ನಿರ್ದೇಶಕರು ಮತ್ತು ಇದನ್ನು ಯಾರು ಪ್ರೊಡ್ಯೂಸರು ಮಾಡೋಕ್ಕೆ, ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನ ಫಲಿಸಬೇಕು. ಹಾಗಾಗಿ ನಾನು ಇವ್ರಿಗೆ ಪ್ರಾಮಿಸ್ ಮಾಡ್ದಂಗೆ
ಪ್ರತಿ ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಏನೇ ಪ್ರಮೋಷನಲ್ ಯೂಟ್ಯೂಬಲ್ಲಾಗ್ಬೋದು ಅಥವಾ ಸ್ಯಾಟಲೈಟ್ ಚಾನಲ್ಗಳಲ್ಲಾಗ್ಬೋದು ಇದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಖಂಡಿತ ಬರ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಹೇಳಿದ್ದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿಂದನೇ ನಮ್ಮದೇ ಈ ಮಣ್ಣಿನ ನಾಡಿನಲ್ಲಿ ನನಗೂ ಈ ಬಿಜಾಪುರ, ನನಗೆ ಈಗಲೂ ಬಿಜಾಪುರ ಅಂತಲೇ ಹೇಳೋದು ನಾನು. ಅದು ಏನೇ ಇದ್ರೂ ನಮಗೆ ವಿಜಯಪುರ, ಇಲ್ಲಿಯ ಸಾಧಕರಿದ್ದಾರೆ ಎಲ್ಲ ಸರಿ, ಆದರೆ ಇಲ್ಲಿಂದ ಆರಂಭ ಆಗ್ತಿದೆ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಸೊ ಹಾಗಾಗಿ ಚಿತ್ರತಂಡಕ್ಕೆ ನಾನು ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಜೊತೆಗೆ ಅವ್ರ ಜೊತೆಲೇ ಇರ್ತೀನಿ ನಾನು. ಪ್ರತಿಯೊಂದು ಸಪೋರ್ಟ್ ಮಾಡೋದಕ್ಕಾಗ್ಬೋದು, ಪ್ರಮೋಷನ್ಗೆ ಏನೇನು ಸಹಾಯ ಮಾಡಬೇಕಾಗ್ಬೋದು ಅದೆಲ್ಲದನ್ನೂ ಮಾಡ್ತೀನಿ ಅಂತ ಅವ್ರಿಗೆ ನಾನು ಭರವಸೆ ನೀಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಇನ್ನು ಮಿಕ್ಕಿದ್ದು ಬಹುಶಃ ಇವರ ಎಕ್ಸ್ಪೀರಿಯನ್ಸ್ನ ರಾಧಾ ಅವರಾಗ್ಬೋದು ಮತ್ತು ಆರ್ಯನ್ ತೇಜಸ್ ಅವರಾಗಿರ್ಬೋದು, ಅವರು ಹಂಚ್ಕೋತಾರೆ ಅಂತ ಹೇಳ್ತೀನಿ.